ನಿಮಗ ಇಲ್ಲ ನಿಮ್ಮ ಮನಿಯೊಳಗ ಯಾರಿಗಾದ್ರೂ ವಯಸ್ಸಾದವ್ರಿಗೆ ಏನಾರೇ ಸಿಕ್ಕಾಪಟ್ಟೆ ಮೊಣಕಾಲ್ ನೋವಾಲಾಕತ್ತಾವೇನ್ರಿ, ನಡಿಲಾಕ ಒಟ್ಟ ಆಗಾಕತ್ತಿಲ್ಲ. ಹಂಗಂದ್ರ ಇವತ್ತಿನ ಈ ಒಂದು ವಿಡಿಯೋ ನೋಡ್ರಿ. ಈ ವಿಡಿಯೋದಾಗ ನಿಮ್ಗೆ 5 ಐಡಿಯಾ ಹೇಳ್ತೀನಿ. ಆ 5 ಐಡಿಯಾ ಐತ್ ನೋಡ್ರಿ, ನೀವು ಮನಿಯೊಳಗಿನ ಐಟಮ್ಗಳನ್ನೇ ಯೂಸ್ ಮಾಡ್ಕೊಂಡು ಒಂದು ಹೋಮ್ ರೆಮಿಡಿ ಮಾಡಿ ಬಳಸೋದ್ರಿಂದ ಐತ್ ನೋಡ್ರಿ, ನಿಮ್ಮ ಮನಿಯೊಳಗಿರುವಂತಹ ವಯಸ್ಸಾದವ್ರದ್ದು ಇಲ್ಲ ನಿಮ್ದು ಮೊಣಕಾಲ್ ನೋವ ಭಾಳ ಅಂದ್ರ ಭಾಳ ಜಲ್ದಿನೇ ಐತ್ ನೋಡ್ರಿ ಕಮ್ಮಿ ಆಗ್ತೈತಿ. ಆಮೇಲೆ ಅವ್ರು ಆರಾಮಾಗಿ ಐತ್ ನೋಡ್ರಿ, ಆ ಕಡಿಂದ ಈ ಕಡೆ ಈ ಕಡಿಂದ ಆ ಕಡೆ ಐತ್ ನೋಡ್ರಿ ಓಡಾಡ್ಬಹುದು. ಸೊ ಬರ್ರಿ ಹಂಗಾರ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದೇ ಐಡಿಯಾ ಏನಪ್ಪಾ ಅಂತಂದ್ರ, ಒಂದ್ ಗ್ಲಾಸ್ ಹಾಲೊಳಗ ಐತ್ ನೋಡ್ರಿ ಒಂದ್ ಅರ್ಧ ಚಮಚ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ರಾತ್ರಿ ಮಲ್ಕೊಳಕಿನ ಮೊದ್ಲ ನೀವು ಕುಡಿದ್ ಮಲ್ಕೊಂಡ್ರಪ್ಪ ಅಂತಂದ್ರ ಇದರದಿಂದ ಐತ್ ನೋಡ್ರಿ ನಿಮ್ಮ ಒಂದ ಮೂಳೆಗಳ ಸ್ಟ್ರಾಂಗ್ ಆಗ್ತಾವ. ಮತ್ತ ಮೂಳೆಗಳೊಳಗ ಏನಾದ್ರೂ ಐತ್ ನೋಡ್ರಿ ಉರಿ ಯೂತ ಅದು ಇತ್ತಪ್ಪ ಅಂತಂದ್ರ ಅದು ಕಮ್ಮಿ ಆಗ್ತೈತಿ. ಬರೀ 10 ದಿನದಾಗ ಐತ್ ನೋಡ್ರಿ ಇದರದ ಒಂದು ರಿಸಲ್ಟ್ ನಿಮ್ಗ ಗೊತ್ತಾಗ್ತೈತಿ. ಡೈಲಿ ರಾತ್ರಿ ಮಲ್ಕೊಳಕಿನ ಮೊದ್ಲ ಈ ಒಂದು ಹಾಲ ಮತ್ತ ಅರಿಶಿನ ಮಿಕ್ಸ್ ಮಾಡಿ ಕುಡಿಯುತ್ತಾ ಬರ್ರಿ. ಎರಡನೇ ಐಡಿಯಾ ಏನಪ್ಪಾ ಅಂತಂದ್ರ, ರಾತ್ರಿ ಮಲ್ಕೊಳಕಿನ ಮೊದ್ಲ ನೀವ್ ಐತ್ ನೋಡ್ರಿ ಕೊಬ್ಬರಿ ಎಣ್ಣಿ ಇಲ್ಲಪ್ಪಾ ಅಂತಂದ್ರ ಎಳ್ಳೆಣ್ಣಿ ಐತ್ ನೋಡ್ರಿ ಒಂದ್ ಸ್ವಲ್ಪ ಲೈಟ್ ಆಗಿ ಗರಂ ಮಾಡ್ಕೊಂಡು ಈ ಎಣ್ಣಿನ ಐತ್ ನೋಡ್ರಿ ನಿಮ್ಮ ಮೊಣಕಾಲಿಗೆ ಹಚ್ಚಿ ಚಂದಂಗ ಜೋರಾಗಿ ತಿಕ್ಕಿ ಮಸಾಜ್ ಮಾಡ್ಕೋರಿ. ಈ ರೀತಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಐತ್ ನೋಡ್ರಿ ಬ್ಲಡ್ ಸರ್ಕ್ಯುಲೇಟ್ ಆಗ್ತೈತಿ ಮೊಣಕಾಲ್ ಕಡೆ. ಆಮೇಲೆ ಐತ್ ನೋಡ್ರಿ ಇದರದಿಂದ ಐತ್ ನೋಡ್ರಿ ನಿಮ್ಮ ಒಂದ ಸ್ಟಿಫ್ನೆಸ್ ಬಹಳ ಅಂದ್ರ ಬಹಳ ಕಮ್ಮಿ ಆಗ್ತೈತಿ. ಇದರದಿಂದ ಐತ್ ನೋಡ್ರಿ ಮೊಣಕಾಲ್ ಪೇನ್ ಆಗಂಗಿಲ್ಲ, ರಿಲೀಫ್ ಆಗ್ತಾವು. ಆರಾಮಾಗಿ ನೀವ ನಡ್ದಾಡಕ್ ಐತ್ ನೋಡ್ರಿ ಈ ಒಂದು ಮಸಾಜ್ ಬಹಳ ಅಂದ್ರ ಬಹಳ ಹೆಲ್ಪ್ ಮಾಡ್ತೈತಿ. ಮೂರನೇ ಐಡಿಯಾ ಏನಪ್ಪಾ ಅಂತಂದ್ರ, ನೀವ ರಾತ್ರಿ ಮಲ್ಕೊಳಕಿನ ಮೊದ್ಲ ಒಂದ್ ಗ್ಲಾಸ್ ಒಳಗ್ ನೀರ್ ಹಾಕೊಂಡು ಅದ್ರೊಳಗ ಐತ್ ನೋಡ್ರಿ ಒಂದ್ ಸ್ವಲ್ಪ ಮೆಂತೆ ಬೀಜಗಳನ್ನ ಐತ್ ನೋಡ್ರಿ ನೆನಿ ಹಾಕ್ರಿ. ನೆನಿ ಹಾಕದ್ಮ್ಯಾಗ ಮುಂಜಾನೆ ಎದ್ದೈತ್ ನೋಡ್ರಿ ಆ ಮೆಂತೆ ಕಾಳುಗಳನ್ನ ಖಾಲಿ ಹೊಟ್ಟಿಲಿ ತಿನ್ರಿ. ಇಲ್ಲಪ್ಪ ಅಂತಂದ್ರ ಅವು ಒಣಗಿದ ಮ್ಯಾಗ ಐತ್ ನೋಡ್ರಿ ಪುಡಿ ಮಾಡಿ ಅವತರ್ನ ಬಿಸಿ ನೀರೊಳಗ ಮಿಕ್ಸ್ ಮಾಡಿ ಐತ್ ನೋಡ್ರಿ ಆ ಒಂದು ಪುಡಿನ ಮಿಕ್ಸ್ ಮಾಡಿ ನೀವು ಕುಡಿದ್ರಿಂದ ಐತ್ ನೋಡ್ರಿ ಇದರದಿಂದ ನಿಮ್ಮ ಒಂದು ಮೂಳೆಗಳ ಸ್ಟ್ರಾಂಗ್ ಆಗ್ತಾವು. ಯಾಕಪ್ಪ ಅಂತಂದ್ರ ಈ ಒಂದು ಮೆಂತೆ ಬೀಜ ಒಳಗ ಐತ್ ನೋಡ್ರಿ ಕ್ಯಾಲ್ಸಿಯಂ ಇರ್ತೈತಿ, ಐರನ್ ಇರ್ತೈತಿ, ಮತ್ತ ಆಂಟಿ ಇನ್ಫ್ಲಾಮೇಟರಿ ಗುಣಗಳು ಇರ್ತಾವು. ಸೊ ಅದರ ಸಂಬಂಧ ಐತ್ ನೋಡ್ರಿ ಮೂಳೆಗಳು ಬಹಳ ಅಂದ್ರ ಬಹಳ ಸ್ಟ್ರಾಂಗ್ ಆಗ್ತಾವು. ನಾಲ್ಕನೇ ಐಡಿಯಾ ಏನಪ್ಪಾ ಅಂತಂದ್ರ, ನಿಮ್ಮ ಮೊಣಕಾಲ ಸಿಕ್ಕಾಪಟ್ಟೆ ಪೇನ್ ಆಗಾಕತ್ತಿದ್ವಪ್ಪ ಅಂತಂದ್ರ ಬಿಸಿ ನೀರಿನ ಪ್ಯಾಕ್ ಇಲ್ಲಪ್ಪ ಅಂತಂದ್ರ ತಣ್ಣೀರಿನ ಪ್ಯಾಕ್ ನ ಮಾಡ್ಕೊಂಡ್ ಐತ್ ನೋಡ್ರಿ ಆ ಒಂದ ಮೊಣಕಾಲ್ ಮ್ಯಾಗ 10 ನಿಮಿಷ ತನ ಇಟ್ಕೋರಿ. ದಿನಕ್ಕ 2 ಸಲ ಈ ಒಂದ ಪ್ರೊಸೆಸ್ ನ ಮಾಡೋದ್ರಿಂದ ಐತ್ ನೋಡ್ರಿ ಮೊಣಕಾಲ್ ಪೇನ್ ಐತ್ ನೋಡ್ರಿ ಬಹಳ ಅಂದ್ರ ಬಹಳ ಜಲ್ದಿ ಕಮ್ಮಿ ಆಗ್ತೈತಿ. ಬಿಸಿ ನೀರಿನ ಪ್ಯಾಕ್ ಏನ್ ಮಾಡ್ತದಪ್ಪ ಅಂತಂದ್ರ ನಿಮ್ಮ ಮೂಳೆಗಳನ್ನ ಐತ್ ನೋಡ್ರಿ ರಿಲ್ಯಾಕ್ಸ್ ಮಾಡ್ತೈತಿ, ಪೇನ್ ರಿಲೀಫ್ ಮಾಡ್ತದ. ಮತ್ತ ತಂಪ ನೀರಿನ ಪ್ಯಾಕ್ ನಿಮ್ಮ ಒಂದ ಸ್ವೆಲ್ಲಿಂಗ್ ನ ಐತ್ ನೋಡ್ರಿ ಕಮ್ಮಿ ಮಾಡ್ತದ. 5ನೇ ಐಡಿಯಾ ಏನಪ್ಪಾ ಅಂತಂದ್ರ, ಒಂದ್ ಸ್ವಲ್ಪ ಒಂದ್ ಬಟ್ಟಲ್ದಾಗ ತುಪ್ಪನ ಹಾಕೋರಿ, ಅದ್ರೊಳಗ ಐತ್ ನೋಡ್ರಿ ಒಂದ್ ಸ್ವಲ್ಪ ನಿಂಬೆಹಣ್ಣ ರಸನ ಹಾಕೋರಿ. ಈಗ ಈ 2 ಐಟಮ್ ಚಂದಂಗ ಮಿಕ್ಸ್ ಮಾಡಿ ನಿಮ್ಮ ಒಂದ ಮೊಣಕಾಲಿಗೆ ಹಚ್ಚಿ ಒಂದ್ ಸ್ವಲ್ಪ ಮಸಾಜ್ ಮಾಡ್ಕೊಂಡು 20 ನಿಮಿಷ ತನ ಬಿಡ್ರಿ. ಇದರದಿಂದ ಐತ್ ನೋಡ್ರಿ ವಿಟಮಿನ್ ಸಿ ನಿಮ್ಮ ಒಂದು ಕಾಲಿನ ಉರಿಯೂತ ಐತ್ ನೋಡ್ರಿ ಕಮ್ಮಿ ಮಾಡ್ತದ, ಪೇನ್ ಕಮ್ಮಿ ಮಾಡ್ತದ, ರಿಲ್ಯಾಕ್ಸೇಷನ್ ಫೀಲ್ ಕೊಡ್ತದ. ಸೊ ಇದರದಿಂದ ಐತ್ ನೋಡ್ರಿ ಬಹಳ ಅಂದ್ರ ಬಹಳ ಫಾಸ್ಟ್ ಆಗಿ ಐತ್ ನೋಡ್ರಿ ಮೊಣಕಾಲ್ ಪೇನ ಕಮ್ಮಿ ಆಗ್ತೈತಿ. ಇದರಿಂದ ಪ್ರೊಸೆಸ್ ನ ಐತ್ ನೋಡ್ರಿ ನೀವು ವಾರದಾಗ ಒಂದ್ 4-5 ಸಲ ಐತ್ ನೋಡ್ರಿ ಮಸಾಜ್ ಮಾಡ್ಕೋರಿ. ಇದರದಿಂದ ಐತ್ ನೋಡ್ರಿ ಮೊಣಕಾಲ್ ನೋವು ಬಹಳ ಅಂದ್ರ ಬಹಳ ಜಲ್ದಿನೇ ಕಮ್ಮಿ ಆಗ್ತೈತಿ. ರಿಸಲ್ಟ್ ಬಹಳ ಅಂದ್ರ ಬಹಳ ಚಲೋ ಸಿಗ್ತೈತಿ. ಸೊ ನೋಡಿದ್ರಲ್ಲ ಈ 5 ಐಡಿಯಾಗಳದಿಂದ ಐತ್ ನೋಡ್ರಿ ಮೊಣಕಾಲ್ ನೋವ ನಿಮ್ಮ ಮನಿಯೊಳಗೆ ಐತ್ ನೋಡ್ರಿ ನೀವ ಕಮ್ಮಿನ ಮಾಡ್ಬೋದು ಮನಿಯೊಳಗಿನ ಐಟಮ್ಗಳನ್ನ ಯೂಸ್ ಮಾಡ್ಕೊಂಡ. ಸೊ ನಿಮ್ಗೆ ಏನಾದ್ರು ಈ ಒಂದು ಇನ್ಫಾರ್ಮೇಶನ್ ವಿಡಿಯೋ ಈ ಐಡಿಯಾಗಳು ಏನಾದ್ರು ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡ್ರಿ, ಹಂಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಫಾಲೋ ಮಾಡ್ರಿ.